ನೋಡ್ರಿ ಎಲ್ಲರೂ ಕೇಳಿಸ್ಕೊಳ್ರಿ. ಏನು ಈ ಪಂಚಾಯಿತಿ ಆಗ್ತೈತಿ, ಅವ್ರ ಮನೆಯವ್ರನ್ನೂ ಬಿಟ್ಟು ಇನ್ನಿದ್ದರೆಲ್ಲ ಒಂದಿಟ್ಟು ಹಿಂಬ ಕುಕ್ಕಳ್ರಿ, ದೂರ ಕುಕ್ಕಳ್ರಿ. ಯಾಕಂದ್ರೆ ಪಂಚಾಯಿತಿ ನಡ್ಸಕ್ಕೆ ಜಾಗ ಇಲ್ಲ. ಸುಶೀಲಮ್ಮ, ಪುಟ್ರಂಗಜ್ಜಿ, ಯಶೋದಮ್ಮ, ಈ ಕಡೆ ಗೋವಿಂದಪ್ಪ ರೇ ಎಲ್ಲ ಒಂದಿಟ್ಟು ಹಿಂದಕ್ಕೆ ಕುಕ್ಕಳ್ರಿ. ಅವರು ಈಗ ರಾಮಣ್ಣ ಬತ್ತಾನೆ, ಆ ಬೋರಜ್ಜ ಬತ್ತಾನೆ, ಅವ್ರಿಗೆಲ್ಲ ನಿಂತ್ಕೊಂಬಕ್ಕೆ ಜಾಗಿಲ್ಲ. ಒಂದಿಟ್ಟು ಹಿಂದಕ್ಕೆ ನಿಂತ್ಕೊಳ್ರಿ. ಕರಿಯಜ್ಜನ ಮನೆಯವರು ಸೀನಪ್ಪ, ಬೋರಜ್ಜ, ರಾಮಣ್ಣ ಇಷ್ಟು ಜನ ಬಿಟ್ಟು ಇನ್ನಿದ್ದರೆಲ್ಲ ಒಂದಿಟ್ಟು ಹಿಂದಕ್ಕೆ ಕುಕ್ಕಳ್ರಿ. ಒಂದಿಟ್ಟು ಯಾತು ಕಾಮಲ್ಲ. ಸಿಯಾ ನಾವು ಪಂಚಾಯಿತಿ ಹೆಂಗ್ ನಡೀತೈತಿ ಅಂತ ನೋಡೋಣ ಅಂತ ಬಂದ್ವಿ. ಈ ಗೌಡ್ರು ಹಿಂದೂ ಕುಕ್ಕಳ್ರಿ, ದೂರ ಕುಕ್ಕಳ್ರಿ ಅಂತಾರೆ. ಅಮ್ಮಣ್ಣಿ ನಡೀರೆ, ಹಿಂದಕ್ಕೆ ಹೋಗೋದು ನಡೀರೆ ನಾವು. ಪುಟ್ರಂಗಜ್ಜಿ, ಬೇಜಾರು ಮಾಡ್ಕೋಬೇಡ. ನಿಂದು ಏನನ್ನ ಮಾತಿದ್ರೆ ನಿನ್ನು ಕರಿತೀನಿ, ಬಂದು ನೀನು ಮಾತಾಡಿವಿಂತೆ. ಈಗ ಸದ್ಯಕ್ಕೆ ಹಿಂದೂ ಕುಕ್ಕ ಈ ಜಗತಿ ಮೇಲೆ ಒಂದಿಟ್ಟು ಜಾಗ ಐತಲ್ಲ, ಆ ಕಡೆಗೆ ಒಂದಿಟ್ಟು ಹತ್ತ ಕುಕ್ಕ ಹೇಳ್ತೀರಿ. ಸುಶೀಲಮ್ಮ, ಗೋವಿಂದಪ್ಪ ಎಲ್ಲರೂ ಒಂದಿಟ್ಟು ಹಿಂಬ ಕುಕ್ಕಡ್ರಪ್ಪ. ಬೇಜಾರು ಅಂತದ್ ಗೌಡ್ರೆ. ಮೊದ್ಲಿಂದರು ಪಂಚಾಯಿತಿ ನಡೆಸ್ಕೊಂಬತ್ತಿದ್ದೀರಿ ನೀವು ಹೇಳಿದ್ದೆ ವೇದ ವಾಕ್ಯ. ನಮ್ಗೇನು ಬೇಜಾರಿಲ್ಲ. ನಾವು ಹಿಂದೂ ಕುಕ್ಕಂತೀವಿ, ಇಲ್ಲೇ ಕುಕ್ಕಂಡಿರ್ತೀವಿ. ನೀವು ಪಂಚಾಯತ್ಗೆ ನಡೆಸ್ರಿ. ಲೇ ಸೀನಪ್ಪ, ಎಲ್ಲಲ್ಲ ಅವನ್ ಬೋರಜ್ಜಿ ಹತ್ತೋದ್ನಲ್ಲ, ಕರಿಯಲೇ ರತ್ನ, ಏನೋ ಸಾಕ್ಷಿ ಹುಡಿಕೊಂಬಂದಿದ್ದೀವಿ ಅಂತನ ದೀರ್ನಂಗೆ ಬಂದು ನಿಂತ್ಕೊಂಡಿದ್ದಲ್ಲ. ಈಗ ಅವ್ನು ಬೋರಜ್ಜಂತಾಗ ಬೇರೆ ಸಾಕ್ಷಿ ಐತಿ ಅಂತೀಯ, ಕರಿಯೋದು ಏನು ಹೇಳ್ತಾನ ನೋಡೋಣ. ಗೌಡ್ರೆ, ಯು ಡೋಂಟ್ ವರಿ, ಸೀನಪ್ಪ ಈಸ್ ದೇರ್. ಐ ವಿಲ್ ಪ್ರೊಡ್ಯೂಸ್ ಆಲ್ ಎವಿಡೆನ್ಸ್ ವಿತ್ ಬೋರಜ್ಜ. ಡೋಂಟ್ ವರಿ ಗೌಡ್ರೆ, ನಾನಿರುವುದೇ ನಿಮಗಾಗಿ. ನ್ಯಾಯ ಅಂದ್ರೆ ನ್ಯಾಯ, ನೀವು ಸೀನಪ್ಪ ನ್ಯಾಯ. ನಾನು ಸುಳ್ಳೆಲ್ಲ ಹೇಳಲ್ಲ ಗೌಡ್ರೆ. ಐ ವಿಲ್ ಪ್ರೊಡ್ಯೂಸ್ ಎವಿಡೆನ್ಸ್ ವಿತ್ ಬೋರಜ್ಜ, ಡೋಂಟ್ ವರಿ. ಥೋದು ಯಾತಿ ಹೇಳ್ತಾನ ಈ ನನ್ನ ಮಗ. ಕುಡಿದು ಬಂದ್ಬಿಟ್ರೆ ಪಂಚಾಯತಿಗೆ ಇಂಗ್ಲೀಷ್ನಾಗ ಮಾತಾಡ್ತಾನಪ್ಪ ಹೊಸ. ನಮ್ಗೆ ಅರ್ಥ ಆಗಲ್ಲ, ಅವನಿಗೆ ಮರ್ತೋಗಲ್ಲ. ಅಲ್ವಲ್ಲ ಸೀನಪ್ಪ, ನೀನು ಕನ್ನಡದಾಗ ಹೇಳ. ನಮ್ಮ ತಾಯಣಗ ನಂಗೆ ಯಾತು ಅರ್ಥ ಆಗ್ತಿಲ್ ಕಣ. ಇಲ್ಲಿ ಅದೇನು ಹೇಳ್ಚ ಕನ್ನಡದಾಗ ಹೇಳ. ಓಹೋ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ವಾ ಗೌಡ್ರೆ? ನೀವು ಹೆದರ್ಕೋಬೇಡ್ರಿ, ನಾನು ಇದ್ದೀನಿ, ನ್ಯಾಯ ಕೊಡಿಸ್ತೀನಿ. ಸಾಕ್ಷಿ ಸಮೇತ ಬೋರಜ್ಜನ ನಾನು ಕರೆಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ತಲೆಗೆಡಿಸ್ಕೋಬೇಡ್ರಿ, ಸುಮ್ಕಿರಿ. ಬೋರಜ್ಜನ ಕರೀತೀನಿ ಈಗ. ರೇ ಗೋವಿಂದಜ್ಜ, ಪೂಜಾರಪ್ಪನವ್ರೆ, ನೀವು ಸೈಡಿಗೆ ಕುಕ್ಕಳ್ರಿ, ನಾವಿಲ್ಲಿ ಓಡಾಡಕ್ಕೆ ಜಾಗ ಇಲ್ಲ. ಒಯ್ದಪ್ಪ ಇದು ಕುಕ್ಕಳ್ರಿ. ಒಂದಿಟ್ಟು ನಿಮ್ಗೆ ಸಪ್ರೇಟಾಗಿ ಹೇಳ್ಬೇಕಂದ್ರಿ. ಇಲ್ಲಿ ಪಂಚಾಯಿತಿ ನಡೆಸಕ್ಕೆ ಜಾಗ ಇಲ್ಲ. ಒಂದು ನೂಲು ಹತ್ತ ಕುಕ್ಕಳ್ರಿ. ಪೂಜಾರಪ್ಪ ನಡಿಯಲ್ಲ, ನಾವಿಲ್ಲಿ ಕುಕ್ಕಂಬೋದು ತರವಲ್ಲ. ಒಂದಿಟ್ಟು ಹಿಂದೂ ಕುಕ್ಕಂಬ ನಡಿ. ಆಗಾಗಲ್ಲ ಇವ್ನು ಸೀನ ಬೈತಿರ್ತಾನೆ ನಮ್ಮನ್ನ. ನಡಿ ಹಿಂದ್ಕೋ ಅಣ್ಣ. ಕರಿಯಜ್ಜನ ಮನೆ ಕಡೆರೆಲ್ಲ ಒಂದು ಕಡೆಗೆ ಬರ್ರಪ್ಪ. ಈ ಕಡೆಗೆ ಬಲಗಡೆಗೆ ಬರ್ರಿ. ನಾನು ಬಲಗಡೆಗೆ ಎಲ್ಲರೂ ಇತ್ತು ಬರ್ರಿ. ಕರಿಯಜ್ಜ, ಎಲ್ಲಜ್ಜ ನಿನ್ನ ಮಗ ಬರಲಿಲ್ಲ ರಾಮಣ್ಣ. ಹೊಲ್ತಕ್ಕೆ ಗೇಟ್ ವಾಲ್ ತಿರುಗಿ ಬರ್ತೀನಿ ಅಂತ ಹೋದನು. ಎತ್ತನ ಎಸ್ಕಿಸ್ಕೇಪ ಅದನ್ನ ಹೆಂಗೆ? ಯಾಕೆ ಅವನು ಪಂಚಾಯಿತಿ ಇದ್ರು ಪಂಚಾಯಿತಿಗೆ ಬಂದಿಲ್ಲ ಅಂಬುದೇ ನನ್ನ ಪ್ರಶ್ನೆ. ಇಲ್ಲ ಕಳ್ಳಶಿನಪ್ಪ, ಬೊತ್ತನ್ ಕಂಡ್ಲಿ. ಇನ್ನೊಂದು 10 ನಿಮಿಷ ತಡಿಯಲ್ಲ, ಬೊತ್ತಾನೆ. ಬೊತ್ತನ್ ತಡಿ. ಲವ್ ಸೀನಾ, ಆಟೋದ್ಗೆ ಅವ್ನು ಬೋರಜ್ಜನ ಕರೆಸ್ಲ. ಅವನು ಅದು ಯಾತ ಹೇಳ್ತೀನಿ ಅಂತಿದ್ದ. ಕರ್ಸ ಅವ್ನು ಬೋರಜ್ಜನ. ಬೋರಜ್ಜ, ಅಲ್ಲಿ ಕುಕ್ಕಳ್ಳಿ ನೀನು ಬಿಡಿ ಸೇದಿದ್ದಾಗಲಿಲ್ವೇ ನಿಂದು? ಬರಜೋ, ಇಲ್ಲಿ ಗೌಡ್ರು ಕರೀತಾ ಇದ್ದಾರೆ, ಬೈಲೆ. ನೀನು ಬಿಡಿ ಸೇದ್ಕೊಂಡು ಕೂಕೊಂಡ್ರೆ ನಿಂದು ಆಗೋತ್ ನಿಂದು. ಬಿಡಿ ಸೇದಿನ ನೀನು ಎದೆಗೂಡೆಲ್ಲ ಹೋಗಿ ಹೊಗೆಗೂಡ ಐತಿ. ಬರಜ ಇಲ್ಲಿ ಸಾಕು ಬಿಡಿ ಸೇದಿದ್ದು. ಥೋ, ನಿನ್ನ ಹಬ್ಬರದಾಗ ನೆಟ್ಗೆ ಹೋಗಿ ಒಂದ ಮಾಡೋಕ್ಕೂ ಆಗಲ್ವರಿ. ಹುಚ್ಚ ಒಯ್ಯೋಣ ಅಂತ ಒಯ್ದೆ ಕಳ್ಳ. ನನಗೆ ಬಿಡಿ ಸೇರ್ತಿರ್ಲಿಲ್ಲ. ಹಂಗೆ ಇನ್ನೇನು ಹುಚ್ಚ ಒಯ್ಕೊಂಡು ಇನ್ನೇನು ಮಾಡೋದು ಅಂತ ಹಂಗೆ ಒಂದು ಹಚ್ಕೊಂಡಿದ್ದೆ ಅಷ್ಟೇನ. ಅದಕ್ಕೆ ಏನು ಹಂಗೆ ಕೇಕೆ ಹಾಕ್ತೀಯಪ್ಪ? ಹಂಗೇನ ಬಂದಿದ್ದೀನಿ ಹೇಳಪ್ಪ. ಅದೇನು? ಬೋರಜ, ಹಂಗಾರೆ ನಿಂಗೇನು ಗೊತ್ತಿಲ್ವೇ? ಹೇಳು. ಈಗ ಗೌಡ್ರು ಏನೇನು ಕೇಳ್ತಾರೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ನೀನು ಅಷ್ಟೇನ. ಗೌಡ್ರಲ್ಲ, ಆ ಮ್ಯಾಗಿರೋ ದೇವ್ರು ಬಂದು ಕೇಳಿದ್ರು ನಾನು ಉತ್ತರ ಸರಿಯಾದ ಕೊಡ್ತೀನಿ. ನಾನು ಕುತ್ತಿಗೆ ಮ್ಯಾಕೆ ಕತ್ತಿ ಇಕ್ಕಿರು ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಮನ್ಸಲ್ಲ ನಾನು. ಅದೇನು ಕೇಳ್ತೀರಿ ಕೇಳ್ರಿ ಗೌಡ್ರೆ, ನಾನು ಉತ್ತರ ಕೊಡ್ತೀನಿ. ಆಗಲ್ರಿ ಗೌಡ್ರಿ. ಆಗ ಬಂದ ನಮ್ಮ ರಾಮಣ್ಣನು ಬಂದ ನೋಡ್ರಿ. ಲೇ ರಾಮಣ್ಣ, ಎಲ್ಗೆಲ್ಲ ಒಯ್ದೆ ನೀನು? ಪಂಚಾಯಿತಿ ನಡೀತಾರದು ನಿಂಗೆ ಗೊತ್ತಿಲ್ವೇ ಅಂದ? ಆಗಿಂದರೂ ನೀನು ಒಬ್ಬನೇ ಕಾಯ್ಕೊಂಡು ಕೂಗಬೇಕು ಇಲ್ಲಿ ಪಂಚಾಯಿತಿ ಮಾಡೋದು ಬಿಟ್ಟು. ಯಾಕ ನಿಂದು ಒತ್ತಿ ಆತು ಕಣಲೇ. ಬಂದನ ಮಗ ಇವ್ ರಾಮಣ್ಣ. ಲೇ ರಾಮ, ಎಲ್ಗೋಯ್ದಲ್ಲ ನೀನು ಈಟೋಯ್ದು ತಗೋಣ. ಥೋ, ಅದ್ರ ಕತೆ ಯಾತ್ ಕೇಳ್ತಿರ್ ಬಿಡ್ರಿ ಗೌಡ್ರೆ ಅತ್ತ. ರಾತ್ರಿ ನಾನು ಕರೆಂಟ್ ಕೊಟ್ಟಿದ್ರಲ್ಲ,
ಮೆಣಸಿನ ಗಿಡದಕ್ಕೆ ನೀರು ತಿರುವಾಕ್ ಬೈದ್ದೆ ಗೇಟ್ ವಾಲ್ನ. ಅವ್ರು ಒಂದು ಗಂಟೆ ಹೆಚ್ಚಾಗಿ ಕೊಟ್ಬಿಟ್ಟು ಅವ್ರು ಕರೆಂಟ್ನ ಎಲ್ಲ ನೆನ್ಕೊಂಬಿಟ್ಟು ಪಟ ಮಾಡಿದ್ನಲ್ಲ ಎಲ್ಲ ಒಡ್ಕೊಂಡು ಉಕ್ಕೆಲ್ಲ ಆದ್ಬಿಟ್ಟೈತಿ. ಅದಕ್ಕೆ ಇವತ್ತು ರಾತ್ರಿ ತಿರುಗಿ ಜಾಸ್ತಿ ಹೊತ್ತು ಕರೆಂಟ್ ಕೊಟ್ಟರೆ ಎಲ್ಲ ಉಕ್ಕೆಲ್ಲ ನೆನ್ಕೊಂಬತೈತಿ ಅಂತ ಹೇಳ್ಬಿಟ್ಟು ಗೇಟ್ ವಾಲ್ ತಿರುಗಿ ಬರೋಣ ಅಂತ ಹೊಲ್ತಕ್ಕೆ ಹೋಗಿದ್ದೆ ಅಷ್ಟೇನ. ಅದಕ್ಕೆ ತಡವಾತು. ಓಹೋ ಹಂಗಾರೆ ನೀನು ಹೊಲ್ತಕ್ಕೆ ಗೇಟ್ ವಾಲ್ ತಿರುಗೋಕೆ ಹೋಗಿದ್ದೆ ಅನ್ನಪ್ಪ. ಹಾಂ ಬೊರಾಜ ಕೇಳಿಸ್ಕೊಂಡೇನಜ್ಜ ರಾಮಣ್ಣನ ಮಾತಾ? ರಾಮಣ್ಣ ಹೊಲ್ತಕ್ಕೆ ಗೇಟ್ ವಾಲ್ ತಿರುಗೋಕೆ ಹೋಗಿದ್ನಂತೆ ಪಂಚಾಯಿತಿ ಬಿಟ್ಟು. ಹಂಗಾರೆ ಯಾವನಗನ ಹೇಳಿ ಕಳಿಸಿದ್ರೆ ಗೇಟ್ ವಾಲ್ ತಿರುಗುತ್ತಿರಲಿಲ್ಲ. ನೀನೇ ಹೋಗ್ಬೇಕಾಗಿತ್ತೇನಲ್ಲ ರಾಮಣ್ಣ ಹೊಲ್ತಕ್ಕೆ? ಕೇಳಿಸ್ಕೊಂಡೆ ಬೋರಾಜ? ಎಲ್ಲನೂ ಕೇಳಿಸ್ಕೊಂಡೆ ಕಂಡ್ಲ ಸೀನಪ್ಪ, ಎಲ್ಲ ಕೇಳಿಸ್ಕೊಂಡೆ. ಏಯ್ ಸೀನಪ್ಪ, ನೀನು ಬೋರಾಜನು ಮಾತಾಡ್ಕೊಂಡು ನಿಂತ್ಕೊಂಬದಾದ್ರೆ ನಾವ್ಯಾಕಲ್ಲ, ಪಂಚಾಯಿತಿ ಯಾಕಲ್ಲ, ನೀವೇ ಅದಾತ್ ಮಾತಾಡ್ಕೊಂಡ್ರಲ್ಲ. ಪಂಚಾಯಿತಿಗೆ ಒಂದು ಬೆಲೆ ತೂಕ ಇಟ್ಕೊಂಡ್ರಲ್ಲ. ಹಾಂ ಈಗ ಬೋರಾಜ ಅದ್ಯಾತ ಹೇಳ್ತೀನಿ ಅಂದೆ ನೀನು ಹೇಳು. ಅದಕ್ಕಿಂತ ಮುಂಚೆ ರಾಮಣ್ಣ, ಮೊನ್ನೆ ದಿನ ಅಲ್ಲ ಈ 5 ದಿನದ ಹಿಂದೆ ನಿಮ್ಮವು ಕುರಿ ಕಳ್ತನ ಇದ್ವಲ್ಲ 2, ಅವತ್ತು ನೀನೇನು ಮಾಡ್ತಿದ್ದೆ ಮಂತ ಇದ್ದೆ ಅನ್ಲ ನೀನು? ಕುರಿಯಟ್ಟೆ ಮನೆ ಕೆಮ್ಮದ ಎಲ್ಗಲ್ಲ ಹೋಗಿದ್ದೆ ನೀನು? ಹಾಂ ಥೋ ಗೌಡ್ರೆ, ಅವತ್ತಿನ ಕತೆ ಯಾತ್ ಕೇಳಂಗೆ ಗೌಡ್ರೆ ನಾನು. ಅವತ್ತು ನಮ್ಮ ಅಮ್ಮ ಈ ಮಶ್ಯಾಂಬ್ರ ಮಾಡಿತ್ತು, ಒಂದಿಟ್ಟು ಜಾಸ್ತಿ ಉಂಡ್ಬಿಟ್ಟೆ, ಯಾಕೆ ಹೊಟ್ಟೆಲ್ಲ ಗುಡಬಡ ಅಂಬಂಗೆ ಆಗಿಬಿಟ್ಟು ಒಂದು 2-3 ಸಲಿನ ಬೇದಿಗೆ ನೀರು ಕಡೆಗೆ ಹೋಗಂಗಾತು ಗೌಡ್ರೆ. ಬೇದಿನೇ ಆತು ಅಂತ ಅಂದ್ಕೊಳ್ರಿ. ಒಂದು 2-3 ಸಲ ನೀರು ಕಡೆಗೆ ಹೋದೆ, ಯಾಕೆ ಸುಸ್ತಾದಂಗೆ ಆತು, ಒಳಗೆ ಹೋಗಿ ಮನಿಕೊಂಬಿಟ್ಟೆ ಗೌಡ್ರಿ. ಎದ್ದು ನೋಡ್ತೀನಿ ನಮ್ಮ ಅಪ್ಪಯ್ಯ ಕುರಿ ಇಲ್ಲ, ಕುರುಗಳಿಲ್ಲ, ನಮ್ಮವು ಪಟ್ಲಿಲ್ಲ ಅಂತ ಬಡ್ಕೊಂಬತೈತಿ. ಆವಾಗಲೇ ಗೌಡ್ರೆ ನನಗೂ ಗೊತ್ತಾಯಿದ್ದು ಈ ಸುಳಿಯಾಗಾರ್ದನ ಕುರಿಯಟ್ಟೆ ಮನಿಕೊಂಬಕ್ಕಾಗಲ್ಲ. ಅದಕ್ಕೆ ನಾನು ಹೋಗಿ ನನ್ನ ಹೆಂಡತಿ ಪಕ್ಕದಾಗೆ ಒಳಗೆ ಮನಿಕೊಂಡಿದ್ದೆ. ಲೇ ರಾಮಣ್ಣ, ಹಂಗಾರೆ ನಿನಗೆ ಕುರಿ ಕಳ್ಳತನ ಆಗಿರೋ ವಿಚಾರ ಎದ್ದಾಗಲೇ ಒತ್ತುಟ್ದಾಗಲೇ ಅನ್ನಪ್ಪ, ಹಂಗಾರೆ ನಿನಗೆ ಗೊತ್ತಾಯಿದ್ದು. ಅಲ್ಲಿವರೆಗೂ ನಿನಗೆ ಗೊತ್ತಾಗಿಲ್ಲ? ಇಲ್ಲ ಕಣ್ಲೆ ಸೀನಪ್ಪ, ದೇವ್ರಾಣೆಗೂ ನನಗೆ ಗೊತ್ತಿಲ್ಲ ಕಣಲಿ. ಹಾಗಳಪ್ಪ, ಇವನು ಸೀನಪ್ಪ ಏನಾದರೂ ಮಾಡಿ ನಮ್ಮ ಅಪ್ಪಂತ ಬಾಯಿ ಬಿಡಿಸ್ತಾನೆ. ಏನಪ್ಪ ಮಾಡೋದು? ಅವನು ಬಾಯಿ ಬಿಟ್ಟು ನನ್ನ ಏನಾದರೂ ಮುದ್ದಿ ಕೇಳಿದ್ರೆ ಹೆಂಗಪ್ಪ ಮಾಡೋದು ಭಗವಂತ? ಇವನು ಸೀನಪ್ಪನು ಬೋರಜ್ಜ ಸೇರ್ಕೊಂಡೇವ್ರಿ ಅಂದರೆ ಏನೋ ಒಂದು ಗತಿ ಮಾಡ್ತಾರೆ ನಮ್ಮಿಬ್ಬರನ್ನು. ಅಯ್ಯೋ ದೇವ್ರೆ, ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಎಲ್ಲ ನಮ್ಮ ಅಪ್ಪನ ಮೇಲೆ ನನ್ನ ಗಂಡನ ಮೇಲೆ ಹಾಕಿಬಿಡ್ತೀನಿ. ಅವನೇ ಗಾಡಿ ತರಬೇಕು ಅದು ಇದು ಅಂತಾನೆ ಹಾಕ್ತೀನಿ ಅಷ್ಟೇ. ಲೇ ರಾಮಣ್ಣ, ಸರಿಯಾಗಿ ಹೇಳೋದು ಯಾತು? ಹಂಗಾರೆ ನಿನಗೆ ಕುರಿ ಕಳೆದೋಗಿರೋದು ಒತ್ತುಡ್ದಾಗ ಅಂದ್ಲ ಗೊತ್ತಾಗಿದ್ದು? ಎಲ್ಲ ಹೂಕಂಡ್ರಿ ಗೌಡ್ರೆ, ಇದ್ಯಾಕೆ ನನ್ನ ಪಿಸ್ರುಸ್ ಕೇಳ್ತಿದ್ದೀರಾ? ನಾನೇ ಕುರಿ ಒತ್ಕೊಂಡೋಗಿದ್ದೀನಿ ನಾನು, ನನ್ನ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ನನಗೆ ಹೆಂಗೆ ಗೊತ್ತೈತೆ? ನೀವೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ, ಯಾಕ್ರಿ ಗೌಡ್ರಿ ಹಿಂಗೆ ಕೇಳ್ತಾ ಇದ್ದೀರಿ ನನ್ನ? ನಾನೇನು ಕಳ್ಳೆ? ಲೇ ರಾಮಣ್ಣ, ಯಾಕಲ್ಲ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಯಾರ ಮೇಲೆ ನೀನು ಕೂಗಾಡ್ತಿರೋದು? ಗೌಡ್ರ ಮೇಲೆ ಏನಿಲ್ಲ ನೀನು ಕೂಗಾಡೋದು? ಅದು ಸರಿ, ಕೇಳ್ತಾ ಇದ್ದಾರೆ ಅಷ್ಟೇ, ಅದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನೀನು ಯಾಕಲ್ಲ ನಿಗ್ರಾಡೋದು ನೀನು? ಅದೆಂಗ ಗಾದಿ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂತಂದರೆ ನೀನು ಯಾಕಲ್ಲ ಎಗಲು ಮುಟ್ಕೊಂಡು ನೋಡ್ಕಂಚ? ನಾನೇ ನಿಮ್ಮ ಮುಂದೆ ಕಳ್ಳ ಅಂತ ಅಂದ್ವೆ, ಗೌಡ್ರಂದ್ರೆ ನೀನು ಕಳ್ಳ ಅಂತಾನ? ನೀನೇ ಯಾಕಲ್ಲ ಹಿಂಗೆ ಮಾತಾಡ್ತೀಜ? ಹೇಳಲ್ಲ? ಮತ್ತು ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನೀವಿಬ್ಬರು ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಿ? ಗೌಡ್ರನು ಸೀನಪ್ಪನೂ ಏನರೆಲ್ಲ ಮಾಡ್ತಿರೋದು ನೀವಿಬ್ರು? ಹಂಗಾರೆ ನಾನು ಕಳ್ತನ ಮಾಡ್ತಾ ಇದ್ದೀನಿಲ್ಲ ನಾನು? ನಮ್ಮ ಕುರಿಯಟ್ಟೆಗೆ ನಾನೇ ಓದ್ಕೊಂಡು ಹೋಗಿದ್ದೀನಿ ಕುರುಗಳನ್ನ. ಯಾಕ್ರಲ್ಲ ಹಿಂಗೆ ಮಾತಾಡ್ತಾ ಇದ್ದೀರಾ? ಮರ್ಯಾದೆ ತೆಗಿಬೇಕು ಅಂತಾನೆ ನಾನು ಕರೆಸಿದ್ದೀರ ಇವತ್ತು ಪಂಚಾಯತಿಗೆ. ಏನು ಮಾತಾಡ್ತಾ ಇದ್ದೀರಲ್ಲ ನೀವು? ಲೇ ರಾಮಣ್ಣ, ನಿಧಾನಕ್ಕೆ ಮಾತಾಡಲ್ಲ, ಯಾಕಲ್ಲ ಹಿಂಗೆ ಕಿರ್ಸಾಡ್ತೀಯ? ನಿಧಾನಕ್ಕೆ ಮಾತಾಡು. ಗೌಡ್ರಿಗೆ ಒಂದಿಟ್ಟು ಬೆಲೆ ಗೌರವ ಕೊಡ್ಬೇಕಣಪ್ಪ. ಯಾಕೆ ಹಿಂಗೆ ಕಿರ್ಸಾಡ್ತಾ ಇದೆಯಾ? ನಿಧಾನಕ್ಕೆ ಮಾತಾಡಲ್ಲ. ಎಲ್ಲ ನೋಡಪ್ಪ, ಮತ್ತು ಇವರಿಬ್ಬರು ಯಾಕೆ ಇವ್ರದಿಬ್ಬರು ಜಾಸ್ತಿ ಐತಿ. ನಾನು ನೋಡಿ ಸಣ್ಣನ ಮಗ ನಾನು. ಯಾರು ಮಕ ಮಾರ ನೋಡಲ್ಲ ನಾನು. ಗೌಡ್ರೆ, ಇನ್ನು ನನ್ನ ಕೈಯಲ್ಲಿ ತಡ್ಕೊಂಬಕ್ಕಾಗ್ತಿಲ್ಲ ಗೌಡ್ರೆ. ಇವನು ರಾಮಣ್ಣ ಬೇಕಾಬಿಟ್ಟು ಮಾತಾಡಕ್ಕೆ ನಿಂತ್ಕೊಂಡವನೇ, ನನ್ನ ಕೈಯಲ್ಲಿ ತಡ್ಕೊಂಬಕ್ಕಾಗ್ತಿಲ್ಲ. ಒಂದು ಮಾತು ನನ್ನ ಬೈಲಿ ಗೌಡ್ರೆ, ನಾನು ತಡ್ಕೊಂತೀನಿ. ನಿಮ್ಮ ಮೇಲೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಕೂಗಾಡೋದು ಕಿರ್ಚಾಡಿ ಬಿಡ್ರಿ, ನನಗೆ ತಡ್ಕೊಂಬಕ್ಕಾಗಲ್ಲ ಗೌಡ್ರೆ. ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ಬಿಡ್ತೀನಿ ಗೌಡ್ರೆ, ಈಗಲೇ ಹೇಳ್ತೀನಿ ಕೇಳ್ರಿ. ನನಗೆ ಗೊತ್ತಿರೋದೆಲ್ಲನೂ ಹೇಳ್ಬಿಡ್ತೀನಿ. ಲೇ ಸೀನಾ, ನಿಂದು ಯೋಟೈತ ಆಟ ನೋಡ್ಕ. ಏನ್ಲ ಗೊತ್ತು ನಿನಗೆ ನನ್ನ ಬಗ್ಗೆನ? ಏನ್ಲ ಗೊತ್ತು? ಕುಡ್ದು ಏನೇನೋ ಮಾತಾಡಕ್ಕೆ ಬೈಜಲ್ಲಿ ಮರ್ಯಾದೆ ತೆಗಿಯಕ್ಕೆ ನನಗೆ ಮಾನ ಮರ್ಯಾದೆಗೆ ಬದುಕಿರೋಂಥ ನನ್ನ ಮಕ್ಕಳು ನಾವು. ನಮ್ಮ ಮರ್ಯಾದೆ ತೆಗಿಯಕ್ಕೆ ಬೈಜಲ್ಲ, ನಿನ್ನ ಮರ್ಯಾದೆ ತೆಗಿಯಕ್ಕೆ ಏನ್ಲ ಗೊತ್ತು ನನ್ನ ಬಗ್ಗೆ ನಿನಗೆ?
ಲೇ ಲೇ ರಾಮ, ಯಾರಿಗೆ ಮರ್ಯಾದೆ ಐತೆ ಯಾರಿಗೆ ಮರ್ಯಾದೆ ಇಲ್ಲ ಅಂಬದು ನನಗೆ ಚಂದ ಗೊತ್ತೈತೆ. ಸುಮ್ಮನಿರಲ್ಲ ಹಾಂ? ಯಾಕಲ್ಲ ನೀನು ಕಿರ್ಸಾಡ್ತಿರೋದು? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನಲ್ಲ? ನಿನ್ನ ಬಂಡವಾಳ ಏನು ಅಂತ ನಾ ಚರಿತ್ರೆ ಬರಿತೀನಿ ಕಣ್ಲಾ ಕೂಕಂಡು ನಾನು ಚರಿತ್ರೆನ. ಹಾಂ? ಆಹಾ, ನೀನು ಬೇರೆ ಇಟ್ಕ ನಸ್ಕುನ್ನಿ ಆಟಗಳನ್ನ ಈ ನಂತ ಈ ಸೀನಪ್ಪಂತ ಇಕ್ಕೆ ಬೇಡ ಕಣ್ಲ. ನೀನು ನಾಟ ನವರಂಗಿ ಆಟಗಳನ್ನ ನನಗೆಲ್ಲ ಗೊತ್ತೈತಿ. ನೀನೇನು ಅಂಬೋದು ಗೊತ್ತು, ನಿನ್ನ ಕೈವಾಡ ಏನು ಅಂಬೋದು ಗೊತ್ತು, ಎಲ್ಲ ನನಗೆ ಗೊತ್ತೈತೆ. ಸಕಲ ವಲ್ಲಭ ಈ ಸೀನಪ್ಪ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೇನಲ್ಲಿ ಅವತಾರಗಳನ್ನ ಅಡಿಚೆ. ಯಾವಂತಾಗ ನಾನು ನಕ್ರ ಮಾಡು ನನ್ನ ತಗಲ್ಲ. ಎಲ್ಲ ವಿಚಾರ ಗೊತ್ತೇ ನಾನು ಬಂದಿರೋದಿಲ್ಲ ಈಗ ಮಾತಾಡೋಕ್ಕೆ. ಅಮಿಕೆ ನಿಂತ್ಕೋಬೇಕು ಅಷ್ಟೇನ. ಏ ಏನ್ಲ ಗೊತ್ತು ನನ್ನ ಬಗ್ಗೆ ನಿನಗೆ? ಬಗುಳ್ಳ ಏನು ಗೊತ್ತೇಳ? ಓಹೋ, ಯಾಕೋ ಜಾಸ್ತಿ ಆಯ್ತು ಇವಂದು. ಇವನ್ ಚರಿತ್ರೆ ಊರರ ಮುಂದೆ ನಾನು ಹೇಳಲೇಬೇಕು. ಏಯ್ ರಾಮ, ಕುರಿಯಟ್ಟೆ ಕುರಿ ಹೊಡ್ಕೊಂಡು ಹೋದಲ್ಲ, ಹೊಡ್ಕೊಂಡು ಹೋಗಿ ಎಲ್ಲಿ ಬಿಟ್ಟು ಬಂದಿದೀಯಾ ಹೇಳು ಹೇಳೀಗ ಎಲ್ಲರ ಮುಂದೆ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿನ್ನ ಹೆಂಡತಿ ಎಲ್ಲರೂ ಇದ್ದಾರೆ. ಕುರಿಯಟ್ಟೆಗಳು ಕುರಿ ಹೊಡ್ಕೊಂಡು ಹೋದಲ್ಲ ಅವತ್ತು, ಯಾರು ಕುರಿಯಟ್ಟೆಗೆ ಬಿಟ್ಟು ಬಂದಿದ್ದ ಹೇಳು. ಸುಳ್ಳು ಹೇಳಿದ್ರೆ ನಾಲ್ಗೆ ಕೊಯ್ದಾಕಿ ಬಿಡ್ತೀನಿ, ಕರೆಕ್ಟಾಗಿ ಹೇಳ್ಬೇಕು. ಅಗಳಪ್ಪನೇ ಸಿಕ್ಕಾಕ್ಯಂಡ ಕಣಪ್ಪ ನನ್ನ ಗಂಡ. ಸಿಕ್ಕಾಕ್ಯಂಬಿಟ್ಟ ನನ್ನೆಲ್ಲಿ ಮುಜ್ಜಿ ಕೆಳಿತನೋ ಭಗವಂತ. ಏನು ಮಾತಾಡ್ತಿದ್ಯಲ್ಲ ನೀನು? ಏನು ಮಾತಾಡ್ತಿರೋದು ನೀನು? ನಾನು ಯಾಕಲ್ಲ ಕುರಿ ಹೊಡ್ಕೊಂಡು ಹೋಗ್ಲಿ? ನಮ್ಮ ಕುರಿ ನಾನು ಯಾಕೆ ಹೊಡ್ಕೊಂಡು ಹೋಗ್ಲಿ? ಬೋರಾಜ, ಏಯ್ ಬೋರಾಜ, ನೀನು ಸ್ವಲ್ಪ ಹೇಳು ಬರಾಜ ಮುಂದಕ್ಕೆ ಬಂದು. ಏನೇನಾಯಿತು ಕತೆ ಎಂಬದನ್ನ ಬಾ ನೀನೇ ಹೇಳ್ಬಾ. ಏ ಏ ಏ ಬೋರಾಜ, ಏನ್ಲ ಗೊತ್ತು ನಿನಗೆ ನನ್ನ ಬಗ್ಗೆನ? ಹಾಂ, ನೀನು ಸೀನಪ್ಪ ಸೇರ್ಕೊಂಡೇನು ಆಟ ಆಡ್ತಾ ಇದ್ದೀರಾ ಇಲ್ಲೇ? ಏನು ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆನ? ಹಾಂ, ನಾನು ಯಾಕಲ್ಲ ಕುರಿ ಹೊಡ್ಕೊಂಡು ಹೋಗ್ಬೇಕಂಗಾರೆ? ಹಾಂ, ನಮ್ಮ ಕುರಿ ನಾನು ಯಾಕೆ ಹೊಡ್ಕೊಂಡು ಹೋಗ್ಲಿ? ಅಲ್ಕಣ್ಲ ರಾಮಣ್ಣ, ಹಂಗಾರೆ ನೀನು ಕುರಿಯಟ್ಟೆಗಳು ಕುರಿ ಹೊಡ್ಕೊಂಡು ಹೋಗಿ ಮಾಯ್ಸಂದ್ರದ ಭೂತಣ್ಣನ ಕುರಿಯಟ್ಟೆಗೆ ಬಿಟ್ಟು ಬರಲಿಲ್ಲ ಅಂದರೆ ಏನು ಅವೇಟ್ಗೆ ಅವೇ ಹೋಗೋಕ್ಕೆ ನಾವು ಕುರಿಗೇನು ತಿಕ್ಲಿಡ್ದೈತೆ ಅಲ್ಲ? ಹಾಂ, ತಿಕ್ಲಿಡ್ದೈತೇನೋ? ಓಹೋ, ನಿನ್ನ ಆಟ ಅವತಾರಗಳು ಗೊತ್ತಿಲ್ಲದಂಗೆ ನಾವೇನು ಮಾತಾಡ್ತಿಲ್ಕಣ್ಲ? ಹಾಂ, ಅವತ್ತು ಬೆಳಗಿನ ಜಾವದ ಎದ್ದನೂ ನೀನೆ, ನಿಮ್ಮ ಪಟ್ಲಿ ಹೊಡ್ಕೊಂಡು ಹೋಗಿ ಭೂತಣ್ಣನ ಕುರಿಯಟ್ಟೆಗೆ ಬಿಟ್ಟು ಬಂದನೂ ನೀನೆ, ಬೆಳಕರಿಯ ಓಟತ್ತಿಗೆ ಬಂದು ಹೆಣ್ತಿ ಮುಗಲ ಮನಿಕೊಂಡನು ನೀನೆ. ಎಲ್ಲ ನಮಗೆ ಗೊತ್ತೈತೆ ಕಣ್ಲ. ಒಂದೇ ದಿನ 2 ಕುರಿ ಹೊಡ್ಕೊಂಡು ಹೋದ್ರೆ ನಮ್ಮ ಅಪ್ಪಯ್ಯಗೆ ಅನುಮಾನ ಬರ್ತೈತಿ ಎಂದು ದಿನ ಒಂದೊಂದು ಕುರಿ ಸಾಕು ನಿಂತ್ಕೊಂಡು ನನ್ನ ಮಗ ನೀನು ಪಂಚಾಯತಿಗೆ ಬಂದು ನಿಗುರ್ತಿ ಅನ್ಲ, ನಿಗುರ್ತಿ ಎಲ್ಲರ ಮುಂದೂ. ಹಾಂ, ಎಲ್ಲ ಗೊತ್ತೈತೆ. ಭೂತಣ್ಣನ ಕುರಿ ಅಟ್ಟಕ್ಕೆ ನಿನ್ನ 2 ಕುರಿ ಇರೋದನ್ನ ನೋಡ್ಕೊಂಬಂದೆ ಕಣ್ಲ ನಾವು ಮಾತಾಡ್ತಿರೋದು. ನಾನು ನೋಡ್ಕೊಂಬಂದೆ ಮಾತಾಡ್ತಿರೋದು. ಬೇಕಾದ್ರೆ ಭೂತಣ್ಣನ ಕರೆಸ್ಲೇನಲ್ಲ ಈಗಲೂ? ಕರೆಸ್ಲೇ ಭೂತಣ್ಣನ? ಓಹೋ, ನನ್ನ ವಿಚಾರ ಎಲ್ಲ ತಿಳ್ಕೊಂಬಿಟ್ರಲ್ಲಪ್ಪ ಈ ನನ್ನ ಮಕ್ಕಳು. ಇವನು ಸೀನಪ್ಪನೂ ಬೋರಾಜ ಅಸಾಧ್ಯದ ನನ್ನ ಮಕ್ಕಳೆಲ್ಲಪ್ಪ. ಹಾಂ, ನನ್ನ ವಿಚಾರ ಎಲ್ಲ ತಿಳ್ಕೊಂಬಂದ್ಬಿಟ್ಟವ್ರಿ. ಇನ್ನೊಂದೇನು ನಡೆಯಲ್ಲ, ಇದ್ದಿದ್ದನ್ನ ಒಪ್ಕೊಂಬಿಡ್ತೀನಿ ಏನಾಯ್ತು ಅಂತ. ಒಂದು ಕೆಲಸ ಮಾಡ್ತೀನಿ, ನನ್ನ ಹೆಂಡ್ತಿ ಮ್ಯಾಕೆ ಹಾಕ್ಬಿಡ್ತೀನಿ. ಇನ್ಮೇಲೆ ನಾನೇನು ವಾದ ಮಾಡೋಕ್ಕೆ ಹೋದರೆ ನಮ್ಮ ಅಪ್ಪಯ್ಯನೇ ನನ್ನ ಮೆಟ್ಟು ತಗೊಂಡು ಹೋಯ್ತಾನೆ. ಅದಕ್ಕೆ ನಾನು ಸರಿಯಾಗಿ ಎಲ್ಲ ಒಪ್ಕೊಂಬೋದೇ ಒಳ್ಳೆಯದು.